ವಾಯು ಮಾಲಿನ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತ ಎಷ್ಟೇ ಬೊಬ್ಬೆ ಹೊಡೆದ್ರೂ ಪ್ರಯೋಜನವಾಗ್ತಿಲ್ಲ. ಮನೆಯಲ್ಲಿ ಇರೋದು ಇಬ್ಬರೇ ಆದ್ರೂ 3-4 ವಾಹನ ಇಟ್ಕೊಂಡು ಶೋಕಿ ಮಾಡೋರೇ ಹೆಚ್ಚಾಗ್ತಿದ್ದಾರೆ. ಹೀಗಾಗಿಯೇ ಬೆಂಗಳೂರಲ್ಲಿ ಒಂದೇ ವರ್ಷಕ್ಕೆ ವಾಹನಗಳ ಸಂಖ್ಯೆ ಲಕ್ಷ ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲಿ 80 ಲಕ್ಷ ಗಡಿ ದಾಟಿದ ವೆಹಿಕಲ್ಸ್. ಒಂದೇ ವರ್ಷದಲ್ಲಿ 6,39,000 ವಾಹನಗಳ ರಿಜಿಸ್ಟ್ರೇಷನ್. ಬೆಂಗಳೂರಿನಲ್ಲಿ ಓಡಾಡೋದು ಅಂದ್ರೇನೆ ದೊಡ್ಡ ತಲೆನೋವು. ಯಾವುದೇ ಏರಿಯಾಕ್ಕೆ ಹೋಗ್ಬೇಕು ಅಂದ್ರೂ ಗಂಟೆಗಟ್ಟಲೆ ಕಾಯ್ಬೇಕು. ನೆತ್ತಿ ಸುಡೋ ರಣ ಬಿಸಿಲು, ಇದ್ರ ಮಧ್ಯೆ ಟ್ರಾಫಿಕ್ ಜಾಮ್, ಸಾಕಾಗಿ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು ದಿನೇ ದಿನೇ ಹೆಚ್ಚಾಗ್ತಿರೋ ವಾಹನಗಳ ಸಂಖ್ಯೆ. ಈಗ ಬೆಂಗಳೂರಿನಲ್ಲಿ 80 ಲಕ್ಷ ಗಡಿ ದಾಟಿದೆ. ಆಶ್ಚರ್ಯ ಆಯ್ತಾ? ನೋ, ನೀವು ನಂಬಲೇಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದಲ್ಲ ಒಂದು ವಾಹನ ಇದ್ದೇ ಇರುತ್ತೆ. ಹೀಗಾಗಿನೇ ವಾಹನಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಪ್ರತಿನಿತ್ಯ 4-5 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡಿದ್ರೂ ವಾಹನ ಕೊಳ್ಳೋರು ಕಡಿಮೆ ಆಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಯಾವ ಪ್ರಮಾಣದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನೋಡೋದಾದ್ರೆ, ಕೋಟಿ ಸನಿಹದಲ್ಲಿ ವೆಹಿಕಲ್ಸ್. ಕಳೆದ ವರ್ಷ ರಾಜ್ಯದಲ್ಲಿ ಒಟ್ಟು 1.9 ಕೋಟಿಯಷ್ಟು ವಾಹನಗಳಿದ್ವು. ಅದರಲ್ಲಿ ಬೆಂಗಳೂರಿನಲ್ಲೇ 74 ಲಕ್ಷ ವಾಹನಗಳ ಸಂಖ್ಯೆ ಇತ್ತು. ಅದು ಈಗ ಒಂದೇ ವರ್ಷದಲ್ಲಿ ಡಬಲ್ ಆಗಿ ಹೋಗಿದೆ. ಈ ವರ್ಷದ ಮಾರ್ಚ್ ಅಂತ್ಯಕ್ಕೆ 2.10 ಕೋಟಿಗೆ ಏರಿಕೆಯಾಗಿದ್ದು, ಬೆಂಗಳೂರಿನಲ್ಲೇ 80,45,000 ವಾಹನಗಳು ಓಡಾಡ್ತಾ ಇವೆ. ಅಚ್ಚರಿ ಅಂದರೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 6,39,000 ವಾಹನಗಳು ನೋಂದಣಿಯಾಗಿದ್ದಾವೆ ಅಂತ ರಾಜ್ಯ ಸಾರಿಗೆ ಇಲಾಖೆ ಮಾಹಿತಿಯನ್ನು ಹೊರಹಾಕಿದೆ. ಅದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ. ಇನ್ನು 2012ರ ಮಾರ್ಚ್ ಅಂತ್ಯಕ್ಕೆ 28,67,000 ಇದ್ದಂಥ ದ್ವಿಚಕ್ರ ವಾಹನಗಳು 5 ವರ್ಷದಲ್ಲಿ 50 ಲಕ್ಷ ಆಗಿದ್ದಾವೆ. ಗುರಿ ಮೀರಿದ ವಾಹನಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದು, ಸಾರಿಗೆ ಇಲಾಖೆಯ ಆದಾಯ ಕೂಡ ಹೆಚ್ಚಾಗ್ತಿದೆ. ಕಳೆದ ಮಾರ್ಚಲ್ಲಿ 1,93,84,846 ಕಳೆದ ಮಾರ್ಚ್ 2000 ಏಪ್ರಿಲ್ನಲ್ಲಿ. ಈ ವರ್ಷಕ್ಕೆ ಅದು 2,10,00,000 ಆಗಿದೆ. ಆಲ್ಮೋಸ್ಟ್ 50% ಆಫ್ ದ ರಿಜಿಸ್ಟ್ರೇಷನ್ ವೆಹಿಕಲ್ 45 to 50% ಓನ್ಲಿ ಇನ್ ಬೆಂಗಳೂರು ರಿಜಿಸ್ಟ್ರೇಷನ್. ಅದೇ ಬೆಂಗಳೂರಲ್ಲಿ ಜಾಸ್ತಿ ಆಗ್ತದೆ. ವಾಹನ ದಟ್ಟಣೆ ಕಡಿಮೆ ಮಾಡಬೇಕಾದ್ರೆ ಕಾರ್ ಪೂಲಿಂಗ್ ವ್ಯವಸ್ಥೆ ಜಾರಿಗೆ ತರಬೇಕು. ಇದರಿಂದ ಹೆಚ್ಚು ವಾಹನಗಳು ರಸ್ತೆಗಿಳಿಯೋದನ್ನ ತಡೆಯಬಹುದು. ಆದರೆ ಈ ನಿಯಮ ಕಟ್ಟುನಿಟ್ಟಾಗಿ ಜಾರಿಗೆ ತರೋದು ಕನಸಿನ ಮಾತೇ ಸರಿ. ಕೃಷ್ಣಮೂರ್ತಿ, TV5 ಬೆಂಗಳೂರು.